ಭಾರತ್ ಮಾತಾ ಕಿ ಜೈ. ಜೈ ಶ್ರೀರಾಮ್. ಹರ ಹರ ಮಹಾದೇವ್. ನನ್ನ ಭಾರತ ದೇಶದ ಸಮಸ್ತ ಹಿಂದೂ ಧರ್ಮದ ಮಠಾಧೀಶರು ಹಾಗೂ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ಇವತ್ತಿನ ಟಾಪಿಕ್ ಏನಂದ್ರೆ ಹಿಂದಿ ಲ್ಯಾಂಗ್ವೇಜ್. ನಮ್ಮ ಭಾರತ ದೇಶದ ಮಾತೃಭಾಷೆ ಯಾವುದಂದ್ರೆ ಹಿಂದಿ. ರಾಜಕಾರಣಿಗಳು ಲಕ್ಷ ಕೊಟ್ಟು ಕೇಳ್ರಿಪ್ಪ, ನಿಮ್ಮ ಸಂಬಂಧ ನಾನು ವಿಡಿಯೋಗೆ ಬರ್ತೀನಿ. ಪಾಕಿಸ್ತಾನದಾಗ ಹಿಂದಿ ಭಾಷೆ ಇಲ್ಲ. ಅಫ್ಘಾನಿಸ್ತಾನದಾಗ ಹೋಗು, ಅಲ್ಲಿ ಹಿಂದಿ ಲ್ಯಾಂಗ್ವೇಜ್ ಇಲ್ಲ. ಇಲ್ಲೇ ಬಾಂಗ್ಲಾದೇಶದಾಗ ಅಲ್ಲಿ ಹಿಂದಿ ಲ್ಯಾಂಗ್ವೇಜ್ ಲಿಖಿ ಇಲ್ಲ. ಜಗತ್ತಿನಲ್ಲಿ ಇದ್ದಂಥ ಇಸ್ಲಾಂ ಕಂಟ್ರಿ ಒಳಗಡೆ ಎಲ್ಲಿ ಹಿಂದಿ ಭಾಷೆನೇ ಇಲ್ಲ. ಅಲ್ಲಿ ಪ್ಯೂರ್ ಅರಬ್ ಲ್ಯಾಂಗ್ವೇಜ್. ಪಾಕಿಸ್ತಾನದಾಗ ಅರಬ್ ಲ್ಯಾಂಗ್ವೇಜ್, ಬಾಂಗ್ಲಾದೇಶದಾಗ ಅರಬ್ ಲ್ಯಾಂಗ್ವೇಜ್, ಅಫ್ಘಾನಿಸ್ತಾನದಾಗ ಅರಬ್ ಲ್ಯಾಂಗ್ವೇಜ್. ಇಸ್ಲಾಂ ಕಂಟ್ರಿ ಒಳಗೆ ಎಲ್ಲ ದೇಶದೊಳಗೂ ಇಸ್ಲಾಂ ದೇಶದೊಳಗೆ ಅರಬಿ ಲ್ಯಾಂಗ್ವೇಜ್ ಐತಿ. ನಂದು ಒಂದು ಪ್ರಶ್ನೆಯಪ್ಪ, ನೀವು ರಾಜಕೀಯ ಮಾಡಕತ್ತೀರಲ್ಲ, ನಮ್ಮ ದೇಶದೊಳಗೆ ಅರಬ್ ಲ್ಯಾಂಗ್ವೇಜ್ ಎದಕ್ಕಿದೆ? ಸಣ್ಣ ಕೂಸು 2ನೇತ್ತ 3ನೇತ್ತ 5ನೇತ್ತ ಓದೋಂಗಿದೆ ಅರ್ಥ ಆಗತೈತಿ. ಈ ಕಾಲಕ್ಕೆ ಎಲ್ಲ ಸ್ಕೂಲ್ನಾಗ ಕುಂದು ಮಾತಾಡ್ತಾರೆ. ಉರ್ದು ಲಿಕ್ಕಿ ಅರಬ್ ಲ್ಯಾಂಗ್ವೇಜ್ ಲಿಕ್ಕಿ ಅದು ನಮ್ಮ ದೇಶದೊಳಗೆ ಹೆಂಗೆ ಸೃಷ್ಟಿ ಆಗತಿ? ಇದೆಲ್ಲ ರಾಜಕಾರಣಿಗಳು ವಿಚಾರ ಮಾಡಬೇಕು. ನಮ್ಮಂಥ ಸರ್ವೇ ಸಾಮಾನ್ಯರ ವಿಚಾರ ಮಾಡುವಂಥ ವಿಚಾರ ಅಲ್ಲ ಇದು. ನಮ್ಮಂಥ ಸರ್ವೇ ಸಾಮಾನ್ಯರ ತಲೆಯಾಗ ಯಾಕೆ ಬರ್ತಾವಂದ್ರೆ, ರಾಜಕಾರಣಿಗಳು ಬೆನ್ನತ್ತಿರೋ ಭೂತ ಬೇರೆ. ಆಸ್ತಿ ಮಾಡಬೇಕು, ಅಂತಸ್ತು ಮಾಡಬೇಕು, 1 ಲಕ್ಷ ಎಕರೆ ಹೊಲ ಹಿಡಿಬೇಕು, 5 ಲಕ್ಷ ಜಮೀನು ಹಿಡಿಬೇಕು, ದೊಡ್ಡ ಬಂಗ್ಲೆ ಕಟ್ಟಿಸ್ಬೇಕು. ಈ ಭೂತವನ್ನು ಹಿಡಿದ್ರಿಂದ ರಾಜಕಾರಣಿಗಳಿಗೆ ಇದು ವಿಚಾರ ಮಾಡೋ ಶಕ್ತಿನೇ ಬರೋದು. ಆದ್ದರಿಂದ ಎಲ್ಲ ರಾಜಕಾರಣಿಗಳು ಯಾವುದೇ ಪಕ್ಷದಲ್ಲಿರಲಿ, ಅವರು JDS ಇರಲಿ, ಅವರು ನನ್ನ ಅಂತಂಬ್ರ, ಕಾಂಗ್ರೆಸ್ದವ್ರು ಇರಲಿ, ಅವರು ನನ್ನ ಅಂತಂಬ್ರ, BJP ಇರಲಿ, ಎಲ್ಲ ನಾನು ಅಂತಂಬ್ರ, ಇವರು ಒಂದಾಗ್ದವ್ರು ನಾವೆಲ್ಲ ಬೇರೆ ಬೇರೆ ಸಾಧ್ಯ ಇಲ್ಲ. ಬಟ್ ನಾನು ಕೇಳ್ಕೊಳಕತ್ತೀನಿ, ನೀವು ರಾಜಕೀಯದಾಗ ಏನು ಮಾಡಕತ್ತೀರಿ? ಯಾವುದೇ ಇಸ್ಲಾಂ ಕಂಟ್ರಿ ಒಳಗೆ ಹಿಂದಿ ಭಾಷೆ ಇಲ್ಲ. ನಮ್ಮ ದೇಶದೊಳಗೆ ಇದು ಅರಬ್ ಲ್ಯಾಂಗ್ವೇಜ್ ಲಿಖಿ ಹೆಂಗೆ ಸೃಷ್ಟಿ ಆಗ್ತೈತಿ? ಇದರ ಬಗ್ಗೆ ಘೋರವಾಗಿ ವಿಚಾರ ಮಾಡಿರಿ. ಎಲ್ಲ ರಾಜಕಾರಣಿಗಳು ಡಿಸೈಡ್ ತಗೊಳ್ರಿ. ಡಿಸೈಡ್ ಮಾಡ್ಕೊಂಡು ನಂದು ಒಂದು ಮನವಿ, ನಮ್ಮ ದೇಶದೊಳಗೆ ಅರಬ್ ಲ್ಯಾಂಗ್ವೇಜ್, ಉರ್ದು ಲ್ಯಾಂಗ್ವೇಜ್ ಇರಬಾರ್ದು ನನಗೆ. ಅದು ನನ್ನ ಮನವಿ ಐತಿ. ನಮ್ಮ ದೇಶದ ತರಪಿಯಿಂದ ಇದು ನಡೆಸ್ಕೊಳ್ರಿ. ಭಾರತ್ ಮಾತಾ ಕಿ ಜೈ. ಜೈ ಶ್ರೀರಾಮ್. ಜೈ ಬಜರಂಗಬಲಿ.